ಅಕ್ಕ ಹಾಸನಕ್ಕೆ ಹೋಗ್ತಾ ಇದೀಯಾ ಹುಷಾರ್ ಕಣಕ್ಕ ಅಂತ ಹೇಳ್ತಾರೆ. ಆ ವಯಸ್ಸಿಂದ ಅಂತರ, ವಯಸ್ಸಿನ ಮಿತಿ ಅದೇನು ವ್ಯತ್ಯಾಸ ಹಾಸನದೊಳಗಿಲ್ಲ ಕಣಕ್ಕ, ನೀನು ಹುಷಾರಾಗಿ ಹೋಗ್ಬಾ ಅಂತಾರೆ. ನೋಡಿ, ಈ ಹಾಸನದ ಒಂದು ಅಸ್ಮಿತೆ ಏನಿತ್ತು ಅದು ಇವತ್ತು ಪೂರ್ತಿಯಾಗಿ ಈ ಒಂದು ಕುಟುಂಬದಿಂದಾಗಿ ಬದಲಾಗುವಂತಹ ಒಂದು ವಾತಾವರಣಕ್ಕೆ ಬಂದಿದೆ. ಹಾಸನದಲ್ಲಿ ಇವತ್ತು ಯಾರೋ ಬೆಳಗ್ಗೆ ಹೇಳ್ತಾ ಇದ್ರು, ಏನ್ ಮೇಡಮ್ ಹೆಣ್ಮಕ್ಳನ್ನೆಲ್ಲ ಏನು ಬಲವಂತವಾಗಿ ಮುಟೆ ಕಟ್ಟಿ ಎತ್ತಾಕೊಂಡು ಹೋಗಿದ್ರಾ? ಅಪ್ಪ, ನೀರು ಕೊಡೋಕೆ ಹೋದವ್ರನ್ನೂ ಬಿಟ್ಟಿಲ್ಲ, ಹಾಲು ಕೊಡೋಕೆ ಹೋದವ್ರನ್ನೂ ಬಿಟ್ಟಿಲ್ಲ, ಬಟ್ಟೆ ತೊಳೆಯಕ್ಕೆ ಹೋದವ್ರನ್ನೂ ಬಿಟ್ಟಿಲ್ಲ, ಊಟ ಮಾಡಿಕೊಟ್ಟವ್ರನ್ನೂ ಬಿಟ್ಟಿಲ್ಲ. ಹೆಣ್ಮಕ್ಳಿಗೆ ಈಗಾಗಲೇ ಒಂದು ಸುರಕ್ಷಿತವಾದಂಥ ವಾತಾವರಣ ಇಲ್ಲ ಅಂತ ಹೇಳಿ ಇಡೀ ಜಗತ್ತಿಗೆ ಗೊತ್ತಿದೆ. ನಿಮ್ಗೀಗಾಗಲೇ ಗೊತ್ತಿದೆ, ಹಾಸನದ ಘಟನೆನೂ ಗೊತ್ತಿದೆ, ಹಾಸನದಲ್ಲಿ ನಾಳೆ ನಡೀತಾ ಇರುವಂಥ ಬೃಹತ್ ಜನಾಂದೋಲನದ ಬಗ್ಗೆನೂ ಕೂಡ ಗೊತ್ತಿದೆ. ನಾಳೆಯ ಒಂದು ಕಾರ್ಯಕ್ರಮಕ್ಕೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಎಲ್ಲ ಪ್ರಗತಿಪರ ಸಂಘಟನೆಗಳು, ದಲಿತ ಸಂಘಟನೆಗಳು, ರೈತ ಸಂಘಟನೆಗಳು, ಮಹಿಳಾ ಸಂಘಟನೆಗಳು ಪರಸ್ಪರ ಸಮಾಲೋಚನೆ ಮಾಡಿಕೊಂಡು ಹಾಸನ ಚಲೋ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಆ ಪ್ರತಿದಿನದ ವರದಿಗಳನ್ನು ನೀವು ಕೆಲವರಾದರೂ ಕೂಡ ವಾಟ್ಸಾಪ್ ಗ್ರೂಪ್ಗಳಲ್ಲಿ ನೋಡಿದ್ದೀರಾ. ಒಂದು ಕಡೆ ಆರೋಪ ಇದೆ ಇದು ಕಾಂಗ್ರೆಸ್ ಸ್ಪಾನ್ಸರ್ಡ್ ಕಾರ್ಯಕ್ರಮ ಅಂತ ಹೇಳಿ, ಆದರೆ ಅಲ್ಲಿ ಜನನೇ ಉತ್ತರ ಕೊಟ್ಟಿದ್ದಾರೆ. ಎಲ್ಲ ಸಮಾನ ಮನಸ್ಕ ಸಂಘಟನೆಗಳು ಮತ್ತು ಸಮಾನ ಮನಸ್ಕರು, ಅದರಲ್ಲಿ ವೈಯಕ್ತಿಕವಾಗಿ ಸಾಹಿತಿಗಳು, ಕಲಾವಿದರು, ಬುದ್ಧಿಜೀವಿಗಳು ಎಲ್ಲರೂ ಸೇರ್ಕೊಂಡಿದ್ದಾರೆ. ಅಂಥವರೆಲ್ಲರೂ ಸೇರಿ ಸಭೆಗಳನ್ನು ಮಾಡಿ ಹಾಸನ ಚಲೋ ಅಂತ ಹೇಳಿ ಹೊರಟಿದ್ದಾರೆ. ಅದು ಒಂದು ತಮ್ಮ ಗಮನಕ್ಕೆ ಇರಲಿ ಅನ್ನುವಂಥದ್ದು. ಆಮೇಲೆ ಎರಡನೇದು, ನೋಡಿ, ನಾನು ಹಾಸನಕ್ಕೆ ಹೋಗ್ತಾ ಇದ್ದೀನಿ 31ರ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ಒಂದಿನ ಮುಂಚಿತವಾಗಿ ಹೋಗ್ತಿದ್ದೀನಿ. ಅಲ್ಲಿ ಇರುವಂಥ ಸ್ನೇಹಿತರ ಜೊತೆ ಸೇರ್ಕೊಂಡು ನಮಗೂ ಕೈಲಾದಷ್ಟು ಕೆಲಸ ಮಾಡ್ಲಿಕ್ಕೆ ಆಗಲಿ ಅಂತ ಒಂದು ಮೆಸೇಜ್ ಹಾಕಿದರೆ ಎಲ್ಲರೂ ಸ್ನೇಹಿತರು ರೆಸ್ಪಾಂಡ್ ಮಾಡ್ತಾರೆ, ಅಕ್ಕ ಹಾಸನಕ್ಕೆ ಹೋಗ್ತಾ ಇದೀಯಾ ಹುಷಾರ್ ಕಣಕ್ಕ ಅಂತ ಹೇಳ್ತಾರೆ. ಅದಕ್ಕೆ ನಾನು, ಅಲ್ಲ ಕಣ್ರಪ್ಪ, ನನ್ನ ತಲೆ ಎಲ್ಲ ಬೆಳಗಾಗಿದೆ, ನನಗೆ ಯಾಕೆ ಈ ಎಚ್ಚರಿಕೆ ಕೊಡ್ತೀರಾ ಅಂದರೆ, ಅಕ್ಕ ನೀನು ವಿಡಿಯೋ ನೋಡಿಲ್ವಾ, ಅಲ್ಲಿ ಆ ವಯಸ್ಸಿಂದ ಅಂತರ, ವಯಸ್ಸಿನ ಮಿತಿ ಅದೇನು ವ್ಯತ್ಯಾಸ ಹಾಸನದೊಳಗಿಲ್ಲ ಕಣಕ್ಕ, ನೀವು ಹುಷಾರಾಗಿ ಹೋಗ್ಬಾ ಅಂತಾರೆ. ಈಗ ಮುಂಚೆ ಏನ್ ನಡೀತಿತ್ತು ಅಂತ ನಾವು ಜ್ಞಾಪಿಸ್ಕೊಳ್ಳೋದಾದ್ರೆ, ಹಾಸನಕ್ಕೆ ಹೋಗ್ತೀನಿ ಅಂತ ಏನಾದ್ರು ನಾನು ಮೆಸೇಜ್ ಆಗ್ತಾ ಇದ್ದಾಗ, ಅಲ್ಲೇ ಪಕ್ಕದಲ್ಲಿ ಬೇಲೂರಿದೆ, ಹಳೆಬೀಡಿದೆ, ಹೆಂಗೂ ಹಾಸನಕ್ಕೆ ಹೋಗ್ತೀಯ, ಅರ್ಧ ಗಂಟೆ ಹೋಗಿ ನೋಡ್ಕೊಂಬರಕ ಅಂತ ಅನ್ನೋರು. ಆಮೇಲೆ ನಮ್ಮ ತಲೆ ಒಳಗಡೆ, ಮೆದುಳೊಳಗಡೆಗೆ ಹಾಸನ ಅಂದ ಕೂಡಲೇ ಏನೇನು ಚಿತ್ರಣ ಬರ್ತಾ ಇತ್ತು, ಒಂದು ಹಲ್ಮಿಡಿ ಶಾಸನ, ಅದು ನಮ್ಮ ತಲೆಯಲ್ಲಿ ಇವತ್ತು ಇರೋದು ಒಂದು ಹಲ್ಮಿಡಿ ಶಾಸನ, ಒಂದು ಬೇಲೂರು, ಒಂದು ಹಳೆಬೀಡು, ಹೇಮಾವತಿ, ಇಂಥ ಚಿತ್ರಣ ಬರುತ್ತೆ. ಇವತ್ತು ಹಾಸನ ಅಂದ ಕೂಡಲೇ ಇಡೀ ರಾಜ್ಯದ ಜನರ ಮನಸ್ಸಲ್ಲಿ ಹಾಸನ ಅಂತ ಅಂದ ಕೂಡಲೇ ಪ್ರಜ್ವಲ್ ರೇವಣ್ಣ, ಪೆನ್ ಡ್ರೈವು, ದೇವೇಗೌಡರ ಕುಟುಂಬ, ಅವ್ನು ತಪ್ಪಿಸ್ಕೊಂಡು ಹೋದ, ಅವ್ರ ಅಪ್ಪನ ಅರೆಸ್ಟ್ ಮಾಡಿದ್ರು, ತಿರುಗಿ ವಾಪಸ್ ಬಂದ, ಭವಾನಿ ರೇವಣ್ಣ ಅದೇನು ಪ್ರತಿಕ್ರಿಯೆ ಕೊಡ್ತಾ ಇಲ್ಲ, ದೇವೇಗೌಡರು ಈ ಕಡೆ ಗಿಲ್ತಾರೆ, ಆ ಕಡೆ ತಂಗ್ ಮಾಡ್ತಾರೆ, ಈ ಥರದ್ದೆಲ್ಲನೂ ಕೂಡ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ನೋಡಿ, ಈ ಹಾಸನದ ಒಂದು ಅಸ್ಮಿತೆ ಏನಿತ್ತು ಅದು ಇವತ್ತು ಪೂರ್ತಿಯಾಗಿ ಈ ಒಂದು ಕುಟುಂಬದಿಂದಾಗಿ ಬದಲಾಗುವಂತಹ ಒಂದು ವಾತಾವರಣಕ್ಕೆ ಬಂದಿದೆ. ಅದು ಪಾಸಿಟಿವ್ ಆಗಿ ಹೋಗಿದ್ರೆ ನಾವು ಬಹಳ ಸಂತೋಷ ಪಡ್ತಾ ಇದ್ವಿ. ಈಗ ದೇವೇಗೌಡರು ಪಾರ್ಲಿಮೆಂಟ್ ಅಲ್ಲಿ ಮಹಿಳಾ ಮೀಸಲಾತಿ ಬಿಲ್ ಅಂತ ಇಟ್ಟಾಗ ನಾವೆಲ್ಲ ಸಂಭ್ರಮಿಸಿದೀವಿ. ಅವಾಗ ಆ ತರದ ಒಂದು ರಚನಾತ್ಮಕವಾದಂತ ಕೆಲಸದಲ್ಲಿ ಈ ಕುಟುಂಬ ತೊಡಗಿದ್ದಿದ್ರೆ ನಮ್ಗೇನು ಅಭ್ಯಂತರ ಇರಲಿಲ್ಲ. ಆದ್ರೆ ಇವತ್ತು ಹಾಸನನ್ನ ಈ ಪ್ರಕಾರವಾಗಿ ಜನರಿಗೆ ತಲುಪಿಸ್ತಾ ಇರೋದ್ರಿಂದ ಇದು ಒಳ್ಳೆ ಸಂದೇಶ ಅಲ್ಲ. ಪ್ರಧಾನಿಯಾಗಿದ್ದಂಥ ಕುಟುಂಬ ಇವತ್ತು ನೋಡಿ ಸ್ವತಃ ಶಾಸನ ಮಾಡುವಂಥ ಮನುಷ್ಯ. ನಾವು ಹಾಸನ ಅಂದರೆ ಹಲ್ಮಿಡಿ ಶಾಸನ ಅಂತ ಮಾತಾಡ್ತೀವಿ. ಇದೇ ಜಿಲ್ಲೆಯಿಂದ ಶಾಸನ ಮಾಡ್ಲಿಕ್ಕೆ ಹೋಗಿರುವಂಥ ಒಬ್ಬ ಮನುಷ್ಯ ಈ ಮನುಷ್ಯ ಪರವಾಗಿ ಅಥವಾ ಮಹಿಳೆಯರ ಪರವಾಗಿ ಏನು ಶಾಸನ ಮಾಡ್ತಾನೆ? ಇದೆಲ್ಲನೂ ಕೂಡ ಪ್ರಶ್ನೆ ಇದೆ. ಹಾಸನದಲ್ಲಿ ಇವತ್ತು ಯಾರೋ ಬೆಳಗ್ಗೆ ಹೇಳ್ತಾ ಇದ್ರು, ಏನು ಮೇಡಮ್ ಹೆಣ್ಮಕ್ಳನ್ನೆಲ್ಲ ಏನು ಬಲವಂತವಾಗಿ ಮುಟೆ ಕಟ್ಟಿ ಎತ್ತಾಕೊಂಡು ಹೋಗಿದ್ರಾ ಅಂತ ಕೇಳಿದ್ರು. ಹೋಗಿಲ್ವ ಇವರೇ ಅಂತ. ನೋಡಿ, ನಾವು ನಮ್ಮ ಜಿಲ್ಲೆಗಳಲ್ಲಿ ಶಾಸಕರನ್ನು ನೋಡಿದ್ದೀವಿ, ಮಂತ್ರಿಗಳನ್ನು ನೋಡಿದ್ದೀವಿ, ಇದೇ ಥರದ ಸಂಸದರನ್ನು ನೋಡಿದ್ದೀವಿ, ಹಲವಾರು ಅರ್ಜಿಗಳನ್ನು ತಗೊಂಡು ವಿಲೇವಾರಿಗೆ ಹೋಗಿದ್ದೀವಿ. ನಮ್ಮ ಜಿಲ್ಲೆಗಳಲ್ಲಿ ಯಾಕೆ ಈ ಥರ ಯಾರನ್ನೂ ಅವ್ರು ಕರೀಲಿಲ್ಲ? ನಮ್ಮ ಜಿಲ್ಲೆಗಳಲ್ಲಿ ಯಾಕೆ ಈ ಪ್ರಮಾಣದ ವಿಕೋಪಕ್ಕೆ ನಮ್ಮ ಜನಪ್ರತಿನಿಧಿಗಳು ಹೋಗಲಿಲ್ಲ? ಹೌದಲ್ವಾ? ನಾವು ಹೋಗಿದ್ದೀವಲ್ಲ, ಇಲ್ಲಿ ಯಾಕೆ ಆ ಥರ ಆಯಿತು? ವಯಸ್ಸಿನ ಮಿತಿನೇ ಇಲ್ವಲ್ಲ ಇಲ್ಲಿ. ಅಪ್ಪ, ನೀರು ಕೊಡೋಕೆ ಹೋದವ್ರನ್ನೂ ಬಿಟ್ಟಿಲ್ಲ, ಹಾಲು ಕೊಡೋಕೆ ಹೋದವ್ರನ್ನೂ ಬಿಟ್ಟಿಲ್ಲ, ಬಟ್ಟೆ ತೊಳೆಯಕ್ಕೆ ಹೋದವ್ರನ್ನೂ ಬಿಟ್ಟಿಲ್ಲ, ಊಟ ಮಾಡಿಕೊಟ್ಟವ್ರನ್ನೂ ಬಿಟ್ಟಿಲ್ಲ. ನಿಮ್ಮ ತಾತಂಗೆ ಅಡುಗೆ ಮಾಡಿಕೊಟ್ಟಿದ್ದೀನಪ್ಪ, ನಿಮ್ಮ ಅಪ್ಪನಿಗೆ ಅಡುಗೆ ಮಾಡಿಕೊಟ್ಟಿದ್ದೀನಪ್ಪ, ನಿನಗೆ ಮಾಡಿಕೊಟ್ಟಿದ್ದೀನಪ್ಪ, ಆದರೆ ನಂತೆ ನೀನು ಹೆಂಗಸಲ್ವೇನವ ಬಾ. ಇಷ್ಟೇನಾ ಸಂದೇಶ? ಏನ್ರಿ ಇದು ನ್ಯಾಯ? ಇದು ಹಾಸನ ಆಗಿದ್ದು ಏನಾಗಬೇಕು ಹಾಸನ? ಅದರಿಂದ ಇದು ಒಳ್ಳೆ ಸಂದೇಶ ಅಲ್ಲ.
ಈ ಒಂದು ಪ್ರಕರಣದಲ್ಲಿ ಏನಾದರೂ ಲೋಪ ಆದರೆ, ಈ ಪ್ರಕರಣದ ತನಿಖೆಯಲ್ಲಿ ಏನಾದರೂ ದೋಷಗಳು ಸಂಭವಿಸಿದರೆ, ಈ ಪ್ರಕರಣದಲ್ಲಿ ಇರುವಂಥವರೆಲ್ಲರೂ ಕೂಡ ಒಂದು ಪಕ್ಷ ಕಾನೂನಿನ ಇದರಿಂದ ತಪ್ಪಿಸ್ಕೊಂಡು ಆಚೆ ಬಂದರೆ ಇಡೀ ರಾಜ್ಯದಲ್ಲಿ ಇಂಥ ಮಾನಸಿಕ ಅಸ್ವಸ್ಥರಿಗೆ ಒಂದು ಧೈರ್ಯ ಬರುತ್ತೆ. ಅಂಥ ಮಾನಸಿಕ ಅಸ್ವಸ್ಥರು ಹೆಣ್ಮಕ್ಳ ಮೇಲೆ ಕೈ ಹಾಕ್ಲಿಕ್ಕೆ ಶುರು ಮಾಡ್ತಾರೆ. ಹೆಣ್ಮಕ್ಳಿಗೆ ಈಗಾಗಲೇ ಒಂದು ಸುರಕ್ಷಿತವಾದಂಥ ವಾತಾವರಣ ಇಲ್ಲ ಅಂತ ಹೇಳಿ ಇಡೀ ಜಗತ್ತಿಗೆ ಗೊತ್ತಿದೆ. ಅಂಥ ಒಂದು ಅನಾಹುತಕ್ಕೆ ಈ ಹಾಸನದ ಮುಖಾಂತರ ಒಂದು ಸಂದೇಶ ರವಾನೆ ಆಗೋದು ಬೇಡ. ಇಲ್ಲೇನು ಇದು ಎದ್ದಿದೆ, ಈ ಕೊಳಚೆ ಇದೇನಿಲ್ಲಿ ಮೇಲೆ ಎದ್ದಿದೆಯಲ್ಲ, ಅದನ್ನು ನಾವು ಅದನ್ನು ಅಲ್ಲೇ ಕ್ಲೋಸ್ ಮಾಡಿ ಆ ಕೊಳಚೆನ ಮೇಲಕ್ಕೆ ಬರಲಾರ್ದಂಗೆ, ಬೇರೆ ಬೇರೆ ಕಡೆಗೆ ಹರಿಲಾರ್ದಂಗೆ ಅಲ್ಲೇ ತಡೆ ಹಾಕಬೇಕು. ಒಂದು ಆರೋಗ್ಯಪೂರ್ಣ ವ್ಯವಸ್ಥೆಗೆ, ಒಂದು ಮಹಿಳಾ ಪರವಾದಂಥ, ಒಂದು ಮಹಿಳೆಯರಿಗೆ ಸುರಕ್ಷತೆ, ಮಹಿಳೆಯರಿಗೆ ಗೌರವ ಇರುವಂಥ ಸಮಾಜದ ಕಡೆಗೆ ಹೋಗಬೇಕು ಕರ್ನಾಟಕ ಅಂತ. ಈ ಕರ್ನಾಟಕ ಉಳಿಸ್ಲಿಕ್ಕೆ, ಹಾಸನ ಉಳಿಸ್ಲಿಕ್ಕೆ, ಹಾಸನದ ಮಹಿಳೆಯರ ಘನತೆಯನ್ನು, ಗೌರವವನ್ನು ಉಳಿಸ್ಲಿಕ್ಕೆ ನಾವೆಲ್ಲರೂ ಹಾಸನಕ್ಕೆ ಬಂದಿದ್ದೇವೆ. ಅಷ್ಟೇ ಅಲ್ಲ, ಜಿಲ್ಲೆಯ ರಾಜ್ಯದ ಎಲ್ಲ ಜಿಲ್ಲೆಗಳಿಂದಲೂ ಕೂಡ ಎಲ್ಲ ಸಮಾನ ಮನಸ್ಕರು, ಒಂದು ಜನಹಿತವನ್ನು ಇಟ್ಕೊಂಡಿರುವಂಥವ್ರು, ಸಮಾಜ ಪರ ಕಾಳಜಿಯನ್ನು ಇಟ್ಕೊಂಡಿರುವಂಥವ್ರು ನಾಳೆ ಹಾಸನಕ್ಕೆ ಬರ್ತಾರೆ. ಧನ್ಯವಾದಗಳು. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.